ಗಾಯ್ಸ್, ನಾನು ರಿಷಿತ್. ನಾನಿವತ್ತು ಬಂದು ಈ ಓಲ್ಡ್ ಸೈಕಲ್ ಅಲ್ಲಿ 24 hours ಚಾಲೆಂಜ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಈ ಕರ್ನಾಟಕದಲ್ಲಿ ಯಾರೂ ಕೂಡ ಈ ಸೈಕಲ್ ಅಲ್ಲಿ 24 hours ಚಾಲೆಂಜ್ ಯಾರು ಕೂಡ ಮಾಡಿಲ್ಲ. ಅದಕ್ಕೋಸ್ಕರ ನಾವಿವತ್ತು ಈ 24 hours ಅಲ್ಲಿ ಈ ಸೈಕಲ್ ನಮ್ ಜೊತೆ ಇರುತ್ತೆ, ಮತ್ತೆ ನಾನ್ ಕೂಡ ಅದ್ರ ಜೊತೆ ಇರ್ತೀನಿ. ಈ ಚಾಲೆಂಜ್ ಚೆನ್ನಾಗಿ ಏನಾದ್ರು ಇದ್ರೆ ಲೈಕ್ ನ ಮಾಡಿ, ಹಂಗೆ ನಾ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ಚಾಲೆಂಜ್ ನ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಎಲ್ಲಕ್ಕಿಂತ ಮೊದಲು ನಾವು ನಿಮ್ಗೆ ಏನ್ ತಿಳಿಸ್ಬೇಕಂದ್ರೆ ಈ ಸೈಕಲ್ ರಿವ್ಯೂನ ಕೊಟ್ಬಿಡ್ಬೇಕು ಗೈಸ್. ಏನಕ್ಕಂದ್ರೆ ಈ ಸೈಕಲ್ ಮೇಲೆ ನಾನ್ 24 hours ಇರ್ತೀನಿ, ಮತ್ತೆ ನೀವು ಕೂಡ ಈ 24 hours ವಿಡಿಯೋನ ನೀವು ನೋಡ್ತಾ ಇರ್ತೀರಾ. ಅದಕ್ಕೋಸ್ಕರ ಮೊದಲು ನಮ್ ಸೈಕಲ್ದು ರಿವ್ಯೂನ ಕೊಟ್ಬಿಡ್ತೀನಿ ಕೇಳಿ ಗೈಸ್. ನಮಗ್ ಬಂದು ಸ್ಪೋರ್ಟ್ ವೀಲ್ ಟೈರು, ಮತ್ತೆ ಇದು ಬ್ರೇಕು, ಇದು ಫ್ರಂಟ್ ಬ್ರೇಕು, ಇದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ ಬಟ್ ಇದೆ. ಇದು ಬ್ಯಾಕ್ ಬ್ರೇಕ್ ಗೈಸ್. ಇದ್ರದ್ದು ಬಂದು ಟಾಪ್ ವೀಲ್ ಬಂದು 200 ರಿಂದ 300 kilometers ಹೋಗ್ಬೋದು ಅಂತ ನಾನು ಹೇಳ್ತೀನಿ ಗೈಸ್. ಅಷ್ಟೆಲ್ಲ ಹೋಗಲ್ಲ, ನಂಬಕ್ ಹೋಗ್ಬಿಡಿ. ನಾವು ತುಳಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ 20 kilometers ಸ್ಪೀಡ್ ಅಲ್ಲಿ ಹೋಗೋದೇ ಜಾಸ್ತಿ ಗೈಸ್ ಇದು. ಮತ್ತೆ ಇದು ಸೀಟ್ ಬಂದು ಸ್ಪೆಷಲ್ ಆಗಿ ಕುಶನ್ ವರ್ಕ್ ಮಾಡಿರೋ ಸೀಟು ಗೈಸ್ ಇದು. ನಾವು ಎಂತ ಹಂಪ್ಸ್ಗೆ ಆಗ್ಲಿ, ಎಂತ ಡೌನ್ಗೆ ಆಗ್ಲಿ, ಎಲ್ಗೆ ಆದ್ರೂ ಬಿಟ್ರೆ ಏನು ಆಗಲ್ಲ ಗೈಸ್. ಈ ಬೆಲ್ಲು ಬಂದು 5,000 ರಿಂದ 6,000 ಇರ್ಬೋದು ಗೈಸ್. ಸೌಂಡ್ ನೋಡಿ ಗೈಸ್ ಒಂದ್ಸತಿ ಗೈಸ್. ಇದು ಬಂದು ಫ್ರಂಟ್ ಸ್ಟಾಕ್ ಅಬ್ಸರು. ನೀವು ಎಂತ ಹೆವಿ ಕೆಲ್ಸಕ್ಕೆ ಆಗ್ಲಿ, ಎಂತ ಆಫ್ ರೋಡ್ ಮಾಡಿದ್ರು ಸೈಕಲ್ಗೆ ಇದಕ್ಕೆ ಏನು ಆಗಲ್ಲ ಗೈಸ್. ಮತ್ತೆ ಈ ಚೈನ್ ಬಂದು 5,000 ರಿಂದ 6,000 ಇರ್ಬೋದು ಗೈಸ್. ರೋಲಾನ್ ಚೈನ್ ಅಂತ. ಮತ್ತೆ ಇನ್ನೇನಿದೆ ಇದರಲ್ಲಿ ಗಾಡಿಲಿ ಗೈಸ್? ಟೈರ್ ಬಂದು MRF ಟೈರ್ ಎರಡೂನು ಕೂಡ. ಎಷ್ಟು ಸೆಕ್ಷನ್ ಟೈರ್ ಅಂದ್ರೆ ಇರಿ ಗೈಸ್, 1 second ಇರಿ ಹಂಗೆ ಗೈಸ್. ಯಾವ್ದು 40 ಏನೋ ಹಾಕವ್ರೆ, ನನಗೆ ಗೊತ್ತಾಗ್ತಾ ಇಲ್ಲ ಇದೆಷ್ಟು ಸೆಕ್ಷನ್ ಟೈರ್ ಅಂತ. ಏನೋ ಒಂದು ಟೈರ್ ಇರ್ತ ಗೈಸ್, ನೀವೇನೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ನನಗಂತೂ ಗೊತ್ತಿಲ್ಲ ಗೈಸ್. ರಿವ್ಯೂ ಕೇಳಿಸ್ಕೊಂಡ್ರಲ್ಲ ನಮ್ ಸೈಕಲ್ದು ರಿವ್ಯೂನ. ಹೇಗಿತ್ತು ನಮ್ ಸೈಕಲ್ದು ರಿವ್ಯೂ ಗೈಸ್? ಈ ಸೈಕಲ್ ನಾವು ಜಪಾನ್ ಇಂದ ಇಂಪೋರ್ಟ್ ಮಾಡಿರೋದು. ಇದು 20 ರಿಂದ 25 ವರ್ಷ ಆಗಿರ್ಬೋದು ಈ ಸೈಕಲ್ಗೆ ಗೈಸ್. ಈ ಜಪಾನ್ ಇಂದ ಎಕ್ಸ್ಪೋರ್ಟ್ ಮಾಡಿದೀವಿ ಗೈಸ್. ಇದಕ್ಕೆ ಅವಾಗ್ಲೇನೆ 50,000 ಕೊಟ್ಟು ತರಿಸಿದ್ವಿ ಗೈಸ್. ಅಷ್ಟೊಂದೇನಿಲ್ಲ, ಏನೋ ಜಾಸ್ತಿ ಅಂದ್ರೆ 1,000 ಕೊಟ್ಟು ತಗೊಂಡ್ರೆ ಹೆಚ್ಚು ಅವಾಗ ಗೈಸ್. ಈ ಸೈಕಲ್ ಅಲ್ಲಿ ವೀಲಿ ಮಾಡಿದ್ರೆ ಹೆಂಗಿರುತ್ತೆ ಬನ್ನಿ ಗೈಸ್, ನಾವು ವೀಲಿ ಮಾಡದ. ನಾನು ಯಾವತ್ತೂ ವೀಲಿ ಮಾಡಿಲ್ಲ, ಬಟ್ ಈ ಓಲ್ಡ್ ಸೈಕಲ್ ಅಲ್ಲಿ ವೀಲಿ ಮಾಡ್ತಾ ಇದ್ದೀನಿ ನೋಡಿ ಗೈಸ್. ಹಂಗೇನೆ ಗೈಸ್, ಈ ಸೈಕಲ್ ಏನಾದ್ರು ವೀಲಿ ಮಾಡಿದ್ರೆ ಎಲ್ಲಿ ಟೈರ್ ಬೆಂಡ್ ಆಗೋಯ್ತದೆ ಅನ್ನೋದೇ ನನಗ್ ಭಯ. ಇದು ನಮ್ಮ ತಾತ ಅವ್ರದ್ದು ಗೈಸ್. ಇದು ಸೈಕಲ್ ನಮ್ ತಾತ ಅವ್ರ ಬುಲೆಟ್ ಸೈಕಲ್ ಅಂದ್ರೆ ತಪ್ಪಾಗುತ್ತೆ, ನಮ್ ತಾತ ಅವರ ಬುಲೆಟ್ ಗೈಸ್. ಮಾಡೋದ ವೀಲಿನ ಗೈಸ್? ಹೆಂಗ್ ಗೈಸ್ ಮಾಡೋದು ವೀಲಿನ ಗೈಸ್? ಬೈಕ್ ಓಡಿಸ್ತಾ ಇದೀನಿ ನೋಡ್ಕೊಳ್ಳಿ, ಬೈಕ್ ತರ ಇರ್ತೀನಿ ವೀಲಿನ ಗೈಸ್. ಇದ್ರಲ್ಲಿ ಇಷ್ಟ ಮಾಡೋದೇ ಹೆಚ್ಚು. ನಾವ್ ಜಾಸ್ತಿ ಮಾಡಕ್ ಹೋದ್ರೆ ಈ ಸೈಕಲ್ ಅಲ್ಲಿ ಇದು ಅರ್ಧಕ್ಕೆನೆ ಕಟ್ ಆಗ್ಬೋದು ಗೈಸ್. ಬನ್ನಿ ಅಲ್ಲಿ ಹೋಗಿ ಆಫ್ ರೋಡ್ ಮಾಡೋದ ನಮ್ ಸೈಕಲ್ ಅಲ್ಲಿ. ಆಫ್ ರೋಡ್ ಕೇಪಬಿಲಿಟಿ ಯಾವ ತರ ಐತೆ ಅಂತ ನಿಮಗ್ ತೋರಿಸ್ತೀನಿ ಬನ್ನಿ ಗೈಸ್. ನಮ್ ಸೈಕಲ್ ಅಲ್ಲಿ ಹೇಗೈತೆ ಗೈಸ್ ನಮ್ ಸೈಕಲ್? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಅಲ್ಲಿ ಆಫ್ ರೋಡ್ ಮುಗಿಸ್ಕೊಬಾರ್ದು. ಇಲ್ಲೊಂದ್ ಚಾಲೆಂಜ್ ಹಾಕವ್ರೆ, ಯಾವ್ದು ಇಲ್ಲಿ ಬಿದ್ದೋಗಿರೋ ಲೈಟ್ ಕಂಬ ಐತೆ, ಈ ಲೈಟ್ ಕಂಬದ ಮೇಲೆ ಸೈಕಲ್ ಹೊಡಿಬೇಕಂತ ಗೈಸ್. ಬನ್ನಿ ಹೊಡಿಯದ, ಈ ಚಾಲೆಂಜ್ ನ ಗೆಲ್ಲದ, ಹಂಗೆ ನಾವ್ ವಿನ್ ಆಗದ ಬನ್ನಿ ಗೈಸ್. ನನ್ಗೆ ಡೌಟ್ ಐತೈತೆ ಹೊಡಿತೀನ ಹೊಡಿಯಲ್ವ ಅಂತ. ಬನ್ನಿ ಟ್ರೈ ಮಾಡದ ಒಂದ್ ಟೈಮು. ಗೈಸ್ ಗೆದ್ದಬಿಡೆ ಗೈಸ್, ಹೊಡೆದೆ ನೋಡಿ. ಆ ಲೈಟ್ ಕಂಬದ ಮೇಲ್ಗಡೆ ಹೊಡ್ಕೊಂಡ್ ಬಂದಿದೀನಿ. ಈ ಚಾಲೆಂಜ್ ಅಲ್ಲಿ ಗೆದ್ದಿದ್ದೀನಿ ಗೈಸ್, ಇವ್ರು ಕೊಟ್ಟಿರೋ ಚಾಲೆಂಜ್ ಅಲ್ಲಿ ಗೈಸ್. ಎಲ್ಲಕ್ಕಿಂತ ನಮ್ ಸೈಕಲ್ ಹೆಂಗೈತಿ ಅಂತ ಕಮೆಂಟ್ ಮಾಡಿ. ಓಲ್ಡ್ ಸೈಕಲ್ ಅಂತ ಯಾರು ಇದು ರಿಗ್ರೆಟ್ ಮಾಡಕ್ ಹೋಗ್ಬೇಡಿ ಗೈಸ್. ಇದ್ರಲ್ಲಿರೋ ಪವರು, ಇದ್ರಲ್ಲಿರೋ ಬಿಲ್ಡ್ ಕ್ವಾಲಿಟಿ ನೀವು ಸೈಕಲ್ ಅಲ್ಲಿ ಬರೋದೇ ಇಲ್ಲ ಗೈಸ್. ಹೆಚ್ಚು ಕಮ್ಮಿ ಅಂದ್ರು 20 ರಿಂದ 25 ವರ್ಷ ಆಗೈತೆ ಈ ಸೈಕಲ್ ಅಲ್ಲಿ. ಒಂದು ಸ್ಪೇರ್ ಕೂಡ ಮುರಿದಿಲ್ಲ, ಬಟ್ ಮುರಿದೇನೆ ಹಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ನಾವು ಆತರ ನೋಡ್ಕೊಂಡಿದೀವಿ ಗೈಸ್. ನಾವು ಆ ಲೈಟ್ ಕಂಬದ ಮೇಲೆ ಹತ್ಸಿದ್ವಲ್ಲ ಆ ಚಾಲೆಂಜ್ ಅಲ್ಲಿ ಚೆನ್ನಾಗಿತ್ತು ತಾನೆ. ನಾನು ಇಲ್ಲಿವರೆಗೂ ಇದೆ ಅನ್ಸುತ್ತೆ ಗೈಸ್ ಫಸ್ಟ್ ಚಾಲೆಂಜ್ ಮಾಡಿ ಗೆದ್ದಿರೋದು, ಲೈಟ್ ಕಂಬದ ಮೇಲೆ ಹತ್ಸಿರೋದು
ಗೈಸ್ ಆದ್ರೂ ಈ ಸೈಕಲ್ ಓಡಿಸೋದ್ರಲ್ಲಿ ಏನೋ ಒಂಥರ ಮಜಾ ಐತೆ ಮಾತ್ರ. ಗೈಸ್ ಹಂಗೆ ನಾವು ಬೈಕ್ 24 hours ಚಾಲೆಂಜ್ ಮಾಡಿದ್ವಲ್ಲ, ಅದೇ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಅದನ್ನು ನೋಡಿಲ್ಲ ಅಂದ್ರೆ ಹೋಗಿ ಯೂಟ್ಯೂಬ್ ಅಲ್ಲಿ ಹೋಗಿ ವಿಡಿಯೋ ನೋಡಿ ಗೈಸ್, ಚೆನ್ನಾಗಿರುತ್ತೆ ಗೈಸ್. ನಾನು ಎಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮೂರು ಕೆರೆ ಐತೆ ಗೈಸ್, ಕೆರೆಯಲ್ಲಿ ಬಂದು 24 hours ಬೈಕ್ ಚಾಲೆಂಜ್ ಸೈಕಲ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಸಾರಿ, ಬೈಕ್ ಅಂತ ಹೇಳ್ದೆ. ಬನ್ನಿ ಒಂದ್ ರೌಂಡ್ ಹಾಕದ್, ಹೆಂಗಿದ್ರು ಟೈಮ್ ಐತೆ ನಿಧಾನಕ್ಕೆ. ಈ ಸೈಕಲ್ ಏನಕ್ಕೂ ಮುಂದ್ಗಡೆಗೆ ಹೋಯ್ತಾ ಇಲ್ಲ ನಮ್ ಸೈಕಲ್. ಅಯ್ಯಪ್ಪ, ತುಳಿದು ಸಾಕಾಗೋಯ್ತು ಗೈಸ್ ನನ್ಗಂತೂ. ನೋಡಿ ಗೈಸ್ ಎಷ್ಟು ದೊಡ್ಡದಾಗಾಯ್ತು ನಮ್ಮೂರ್ ಕೆರೆ ಫೀಲ್ಡು. ಸೈಕಲೇ ಮುಂದಕ್ಕೆ ಹೋಯ್ತಾ ಇಲ್ಲ ಗೈಸ್. ಬನ್ನಿ, ಇಲ್ಲೊಂದ ದೊಡ್ಡದು ಒಂದ್ ಗುಡೆ ತರ ಐತೆ, ಅದನ್ನ ಹತ್ತದ ಸೈಕಲ್ ಅಲ್ಲಿ. ಗೈಸ್ ನೋಡ್ತೀರಾ ನಾನು ಹೆಂಗ್ ಯಾವ ಗುಡ್ಡೆ ಮೇಲೆ ಹತ್ತಿಸ್ತಾ ಇದ್ದೀನಿ ಅಂತ? ಹಂಗೆ ನೋಡಿ ತೋರಿಸ್ಕೊಡ್ತೀನಿ ಯಾವ ಗುಡ್ಡೆಲ್ಲ ಹತ್ತಿಸ್ತಾ ಇದೆ ಅಂತ. ಗೈಸ್ ನಾನು ಹೇಳದ್ನಲ್ಲ, ಅದು ಇದೇ ಗುಡ್ಡೆ ಗೈಸ್. ಈ ಗುಡ್ಡೆ ಮೇಲ್ಗಡೆನೆ ನಾನು ಸೈಕಲ್ನ ಹತ್ತಿಸ್ತಾ ಇದ್ದಿದ್ದು ಗೈಸ್. ಗೈಸ್ ಹೆವಿ ಸೈಕಲ್ ಮುಂದಕ್ಕೆ ಹೋಗಲ್ಲ ಗೈಸ್, ಏನಕ್ಕಂತಾನು ಗೊತ್ತಿಲ್ಲ ನನ್ಗಂತೂ. ಗೈಸ್ ಇದು ಹಳೆ ಸೈಕಲ್ ಅಲ್ವಾ ಗೈಸ್, ಅದಕ್ಕೋಸ್ಕರ ಸೈಕಲ್ ಎಷ್ಟೇ ತುಳಿದ್ರು ಮುಂದ್ಗಡೆಗೇನೆ ಹೋಯ್ತಾ ಇಲ್ಲ. ಅಯ್ಯಪ್ಪ, ಬನ್ನಿ ಆ ಕಡೆ ಹೋಗದ. ನಮ್ ಸೈಕಲ್ ನೋಡ್ತೀರಾ? ನೋಡ್ಬಿಡಿ ಒನ್ ಟೈಮ್. ಇದು ಗೈಸ್ ನೋಡಿರ್ತೀರಾ ಅವಾಗ್ಲೇ ಸೈಕಲ್ನ, ಬಟ್ ತೋರಿಸ್ತೆ ಗೈಸ್. ಮತ್ತೆ ಬೈಕ್ ಕೀಕಲ್ ಏನಾದ್ರು ಕೂತ್ಕೊಂಡು ಹೋಯ್ತಾನೆ ಅಂತ ತಿಳ್ಕೊಬಿಟ್ರೆ ಕಷ್ಟ ನೀವು ಗೈಸ್. ಸೈಕಲ್ ಅಂತೂ ಸಖತ್ ಸುಸ್ತಾಯ್ತೈತೆ, ಹೊಡಿಯಕ್ಕೆ ಐತೆ ಇಲ್ಲ. ಬನ್ನಿ ನಡ್ಕೊಂಡು ಹೋಗೋದ. ಗೈಸ್ ಸೈಕಲ್ ಹೊಡಿಯೋದು ಏನೋ ಒಂಥರ ಮಜಾ ಅಲ್ವಾ ಬೈಕ್ಗಿಂತ? ಬೈಕ್ ಆದ್ರೆ ಪೆಟ್ರೋಲ್ ಹಾಕ್ಸ್ಬೇಕು, ಅದ್ ಹಾಕ್ಸ್ಬೇಕು. ನಮ್ ಸೈಕಲ್ಗೆ ಏನಿಲ್ಲ, ನಮ್ಮ ಹತ್ರ ಎಷ್ಟು ಶಕ್ತಿ ಇರುತ್ತೆ ಅಲ್ಲಿ ತನಕ ಹೊಡಿತಾ ಇರ್ಬೋದು ಗೈಸ್. ಗೈಸ್ ಫೈನಲಿ ಒಂದ್ ಜಾಗಕ್ಕೆ ಬಂದಿದ್ದೀನಿ, ಅದನ್ನ ತೋರಿಸ್ತೀನಿ, ವೆಯ್ಟ್ ಮಾಡಿ. ನೋಡಿ ನಮ್ ಬುಲೆಟ್ ಇಲ್ಲೇ ನಿಲ್ಸಿದ್ದೀನಿ ಗೈಸ್. ಯಾರು ಚೆನ್ನಾಗಿ ಒಂದ್ ಮನೆ ತರ ಮಾಡೋರೆ, ಬನ್ನಿ ನೋಡೋದ ಒಳಗಡೆ. ನೋಡಿ ಯಾವ ತರ ಐತೆ, ಸಖತ್ತಾಗಿ ಮಾಡೋದಿದೆ ಗೈಸ್. ಬನ್ನಿ ಗೈಸ್ ಒಳಗಡೆ ಹೋಗೋದ. ಗೈಸ್ ಯಾವ ತರ ಐತೆ ನೋಡಿ. ಸೈಕಲ್ ಹೊಡೆದು ಸುಸ್ತಾಗಿತ್ತು ನನ್ಗೂ ಕೂಡ, ಅದಕ್ಕೆ ಬಂದು ಇಲ್ಲೇ ಕೂತಿದ್ದೀನಿ ಗೈಸ್ ಒಳಗಡೆ. ಹೆಂಗೈತೆ ಇದು? ಯಾರೋ ಹೊಸ ದಿವ್ಸ ಮೇಯಿಸ್ತಾರಲ್ಲ ಅವ್ರು ಮಾಡಿರೋದು ಇದನ್ನ, ಬಟ್ ಚೆನ್ನಾಗೈತೆ ನೋಡಿ ಬೇಕಾದ್ರೆ ನೀವೇ. ಬಟ್ ಚಿಕ್ಕ ವಯಸ್ಸಾದ್ರೆ ಯಪ್ಪ ಆವಾಗಿವ್ ಬಂದ್ರೆ ಮತ್ತೆ ಕಷ್ಟ ಇದಿತ್ತು ಗೈಸ್. ಜಾಗ ಚಿಕ್ತು, ಬಟ್ ಆದ್ರೆ ನೆಮ್ಮದಿಯಿಂದ ಕೂರ್ಬೋದು ಒಬ್ರು. ನೋಡಿ ಮರ ಹೆಂಗ್ ಕೊಟ್ಟು ನಿಲ್ಸವ್ರೆ ಇಲ್ಲಿ. ಈ ಮರ ಕೊಟ್ಟು ನಿಲ್ಸವ್ರೆ ಗೈಸ್ ಗಟ್ಟಿಯಾಗಿ, ಸಖತ್ ಭಯ ಆಗುತ್ತೆ ಇಲ್ಲಿ ಮಾತ್ರ. ಇಲ್ಲೆಲ್ಲ 24 hours ಚಾಲೆಂಜ್ ನಾವೇನಾದ್ರೂ ಮಾಡಿದ್ರೆ ಇಲ್ಲಿ ಇರಾಗೈತಲ್ಲ ಗೈಸ್. ಇಲ್ಲಿ ನೋಡಿ ಜಾಗ ಬೇರೆ ಚಿಕ್ತು, ತೋರಿಸ್ತೀನಿ ತಡೀರಿ ಹೆಂಗನೆ ನಿಮ್ಗೆ ಗೈಸ್. ಜಾಗ ಬೇರೆ ಚಿಕ್ತು ಇದು, ಬಟ್ ಇಲ್ಲಿ ಸರ್ವೈವ್ ಆಗೋದ್ ಕಷ್ಟ. ಇಲ್ಲಿ ಮಳೆ ಗಿಳೆ ಬತ್ತು ಏನಾದ್ರೂ ಬತ್ತು ಅಂದ್ರೆ ನೆನೆಯುತ್ತೆ, ಬಟ್ ಸಮ್ ರೀಸನ್ಸ್ ಇಲ್ಲೆಲ್ಲ ಮಾಡಕ್ಕಾಗಲ್ಲ ಗೈಸ್. 24 hours ಚಾಲೆಂಜ್ ನಾವೇ ಏನಾದ್ರೂ ಓನ್ ಆಗಿ ಇದೇ ತರ ಮಾಡ್ಬೋದು. ಬಟ್ ನನ್ ಸೈಕಲ್ ಹೊಡ್ಕೊಂಡ್ ಬಂದಲ್ಲ, ಸುಸ್ತಾಯ್ತೈತೆ. ಇಲ್ಲಿಂದ ನನ್ ಸೈಕಲ್ ಎಲ್ಲಿ ನಿಂತೈತೆ ಅಂತ ತೋರಿಸ್ತೀನಿ ಗೈಸ್. ನೋಡಿ ನಮ್ ಬುಲೆಟ್ ಇಲ್ಲಿ ನಿಂತೈತೆ, ನಾನು ಕೂತಿದ್ನಲ್ಲ ಆ ಜಾಗ ನೋಡಿ ಗೈಸ್ ಇದೆ. ನೋಡಿದ್ರೆ
ನೋಡಕ್ಕೆ ಒಂಥರ ಭಯಾನಕವಾಗಿ ಕಾಣಿಸ್ತಿದೆ, ಬಟ್ ಚೆನ್ನಾಗೈತೆ. ಒಳಗಡೆ ಇರ್ಬೋದು, ಕೂರ್ಬೋದು. ಗೈಸ್ ಇಲ್ಲೇ ಸುಮ್ನೆ ಈ ಕಡೆ ಬರದ ಅಂತ ಬಂದೆ. ಇಲ್ಲಿ ಯಾವ್ದೋ ಕೆರೆಗಳ ಹತ್ರ ಇವೆಲ್ಲ ಬೆಳಿತೇವಲ್ಲ ನೋಡಿ ಗೈಸ್, ಯಾವ್ದೋ ಪೊಟ್ಲ ಕಡ್ಡಿ ಅಂತ ಹೇಳ್ತಾರೆ ನೋಡಿ ಗೈಸ್. ಯಾವ ತರ ಐತೆ ಇದು. ಇಲ್ಲಿ ನಾವು 24 hours ಏನಾದ್ರು ಮಾಡ್ಬೇಕು ಅನ್ಕೊಂಡಿದೀನಿ ಗೈಸ್ ಇದ್ರೊಳಗಡೆ. ಹಾವು ಗಿವ್ ಇದ್ರೆ ಸಕ್ಕತ್, ಹಾವು ಗಿವ್ ಏನಾರು ಇದ್ರೆ ಸಕ್ಕತ್ ಕಷ್ಟ ಗೈಸ್. ಇಲ್ಲಿ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಅಯ್ಯಪ್ಪ, ಇಲ್ಲಿ ಮನೆ ಮಾಡ್ಬೇಕು ಆಯ್ತದ, ಆಗಲ್ಲ ಗೈಸ್, ಸಖತ್ ಕಷ್ಟ ಆಯ್ತದೆ. ಬಟ್ ಬನ್ನಿ, ಇಲ್ಲೆಲ್ಲ ಹಸುಗಿಸು ಮೇಯಿಸ್ತಾ ಇರ್ತಾರೆ. ಬಟ್ ಇವಾಗ ಹೋಗೆ, ಬಟ್ ನೈಟ್ ಟೈಮ್ ಅಲ್ಲಿ ಇಲ್ಲೆಲ್ಲ ಚಿರತೆ ಬರ್ತದೆ, ಅದ್ ಬರ್ತದೆ ಅಂತ ಹೇಳ್ತಾರೆ. ಬಟ್ ನಾವ್ ಅಷ್ಟೊಂದು ರಿಸ್ಕ್ ತಗೊಳಕ್ ಆಗಲ್ಲ ಗೈಸ್. ಸುಮ್ನೆ ಏನಕ್ಕೆ ರಿಸ್ಕು ಅಷ್ಟೊಂದು. ನಾನ್ ಸೈಕಲ್ ಅಲ್ಲಿ ನಿಲ್ಸಿದ್ನಲ್ಲ, ಅದಕ್ಕೆ ನಾನ್ ಸುಮ್ನೆ ಈ ಕಡೆ ಸುಮ್ನೆ ಬೈ ವಾಕ್ ಹೋಗದ ಅನ್ಬಿಟ್ಟು ಬಂದೆ ಸುಮ್ನೆ. ಬಟ್ ಆದ್ರೆ ಅಲ್ಲಿ ಅಯ್ಯಪ್ಪ, ಆ ಜಾಗ ನೋಡಿದ್ರೇನೆ ನಮ್ಗೆ ಭಯ ಆಯ್ತದೆ. ಹೋಗೋದೇ ಬೇಡ ಗೈಸ್ ಅಲ್ಲಿಗೆ. ನೋಡಿ, ನಾವಿದ್ದು ಮೊದ್ಲು ಬಂದಿದ್ವಲ್ಲ, ಅದ್ ಈ ತರ ಪೊಟ್ಲ ಕಡ್ಡಿ ಐತೆ. ಅದಾದ್ಮೇಲೆ ಯಾವ್ದು ಈ ತರ ಮಾಡಿಟ್ಟವ್ರೆ ನೋಡಿ, ಯಾವ ತರ ಮಾಡವ್ರೆ ಅಂತ. ಹಸು ಮೇಯ್ಸವ್ರು ಎಲ್ಲ. ನಮ್ ಬುಲೆಟ್ ಮಾತ್ರ ಇಲ್ಲೇ ನಿಂತೈತೆ ಗೈಸ್. ನಮ್ ಸೈಕಲ್ಗೆ ಅಷ್ಟೊಂದಿಂದ ಓಡಿಸ್ತಿದೀವಿ, ಬರೀ ಸೈಲೆಂಟ್ ಆಗಿ ಓಡಿಸ್ತಾ ಇದೀವಿ. ಬಟ್ ಇವಾಗ ನನ್ ಮೈಂಡ್ ಏನ್ ಬಂದಿರೋದಂದ್ರೆ, ನನ್ ಸೈಕಲ್ಗೆ ಸೌಂಡ್ ಬರೋ ತರ ಏನಾದ್ರು ಮಾಡ್ಬೇಕು. ಇಲ್ಲಾಂದ್ರೆ ಹಿಂದ್ಗಡೆ ವೀಲ್ಗೆ ಲೋಟ ಕೊಡ್ಬೇಕು, ಇಲ್ಲಾಂದ್ರೆ ನಾವೇ ಏನಾದ್ರು ಆಲ್ಟರ್ ಮಾಡ್ಬೇಕು ಗೈಸ್. ಇವಾಗ ನಮ್ಗೆ ಏನ್ ಸಿಕ್ಕೈತೆ ಒಂದ್ ಬಾಟಲ್ ಬಿದ್ದೈತೆ ಎಲ್ಲೇನೆ. ಈ ಬಾಟಲ್ ಅಲ್ಲಿ ಕಟ್ ಮಾಡ್ಬಿಟ್ಟು ಬ್ಯಾಕ್ ಟೈರ್ ಕೊಟ್ರೆ ಸೌಂಡ್ ಬರ್ತದೆ. ತಡೀರಿ, ಕಟ್ ಮಾಡ್ಬಿಟ್ಟು ಹಾಕ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಸೌಂಡ್ ಬರ್ತದೆ ಅಂತ. ವೆಯ್ಟ್ ಮಾಡಿ ಗೈಸ್. ಫೈನಲಿ ನಮ್ ಸೈಕಲ್ಗೆ ಸೌಂಡ್ ನ ಫಿಕ್ಸ್ ಮಾಡಾಯ್ತು. ನೋಡಿ ಯಾವ ತರ ಬರ್ತದಂತ ಸೌಂಡು ನೋಡಿ ಗೈಸ್. ಅಲ್ಲಿ ಹಿಂದ್ಗಡೆಗೆನೆ ಬಾಟಲ್ ಕೊಟ್ಟಿದೀನಿ. ಗೈಸ್ ಯಾವ ತರ ಐತೆ, ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಅಲ್ಲಿ ಬರ್ತದಲ್ಲ ಸೌಂಡು, ಆ ತರ ಬರ್ತೈತೆ. ಬನ್ನಿ ಡ್ರೈವ್ ಮಾಡ್ಬಿಟ್ಟು ನೋಡೋದ ಯಾವ ತರ ಬರ್ತದೆ ಅಂತ. ಬನ್ನಿ ರೈಡ್ ಮಾಡೋದ, ಯಾವ ತರ ಬರ್ತದೆ ಅಂತ ಸೌಂಡ್ ನೋಡೋದ. ಸೈಕಲೇ ಹೊಡಿಯಕ್ ಆಗ್ತಾ ಇಲ್ಲ ಗೈಸ್, ಇಲ್ಲಿ ಹಳ್ಳ ಕೊಳ್ಳಿ ಇರೋದಕ್ಕೆ. ಅದಕ್ಕೂ ಮಾತ್ರ ಹೆಂಗ್ ಬತ್ತು, ಅವಾಗಲೇ ನಿಮ್ಗೆ ನಿಲ್ಸ್ಬಿಟ್ಟು ತೋರ್ಸದ್ನಲ್ಲ, ಒಳ್ಳೆ ಸ್ಪೋರ್ಟ್ಸ್ ಬೈಕಲ್ಲಿ ಬೈ ಅಂತ ಬರ್ತದಲ್ಲ, ಆ ತರ ಬರ್ತದೆ ಗೈಸ್. ಗೈಸ್ ಇಷ್ಟೋ ತನಕ ಕೆರೆಯಲ್ಲಿ ಆಟ ಆಡ್ಕೊಂಡಿದ್ದೆ ಅಲ್ಲೇನೆ ಸೈಕಲಲ್ಲಿ. ಇವಾಗ ರೋಡ್ ಕಡೆಗೆ ಬಂದಿದ್ದೀನಿ. ಹಂಗೇನೆ ಒಂದು ರೋಡಲ್ಲಿ ಸುಮ್ಮನೆ ಹೋಗ್ತಾ ಇದ್ದೀನಿ ಗೈಸ್. ನಮ್ಮೂರಲ್ಲಿ ಒಂದು 2 ಕಿಲೋಮೀಟ್ರಿಂದ ಗೇಟ್ ಅಂತ ಐತೆ. ಆ ಗೇಟ್ಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ರಿಟರ್ನ್ ಬರೋದು ಗೈಸ್. ಸುಮ್ಮನೆ ಹಿಂಗೆ ಇರಲಿ, ಹೆಂಗಿದ್ರು ಟೈಮ್ ಮಾಡಬೇಕಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ, ನಾನು ಹೋಗೋ ರೋಡ್ನ ತೋರಿಸ್ತೀನಿ ನಿಮಗೆ. ಗೈಸ್ ಹೆಂಗೈತೆ ವಿಡಿಯೋ, ಚೆನ್ನಾಗೈತಾ ರೋಡೆಲ್ಲ ನಮ್ಮದು? ಹಂಗೆ ನೋಡ್ರಿ ಗೈಸ್, ಹೋಗೋದ ಲಾಂಗ್. ನಾನು ಇಲ್ಲಿ ಇಷ್ಟು ದಿವಸ ಸ್ಕೂಟ್ರಲ್ಲೇ ಮಜಾ ಐತೆ ಅಂದ್ಕೊಂಡಿದ್ದೆ. ಬಟ್ ಸೈಕಲಲ್ಲಿ ಮಾತ್ರ ಸಖತ್ ಮಜಾ ಐತೆ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ಸುಸ್ತು ಅಷ್ಟಿಷ್ಟ ಆಗ್ತಾಯಿಲ್ಲ, ಸಖತ್ತಾಗಿ ಸುಸ್ತಾಯ್ತೈತೆ ಗೈಸ್. ಆದರೂ ಏನು ಮಾಡೋದು, ಅಷ್ಟು ದಿವಸದಿಂದ ಸೈಕಲ್ ಹೊಡಿದೇ ಇರೋದಕ್ಕೆ ಸಖತ್ ಸುಸ್ತು ಅನ್ನಿಸ್ತೈತೆ ಗೈಸ್. ಗೈಸ್ ಬೈಕಲ್ಲಿ ತಿರುಗಾಡಿ ಇದಾಗ್ಬಿಟ್ಟೈತೆ. ಇವಾಗಿನ ಇದಕ್ಕೆ ಪೆಟ್ರೋಲು ಮತ್ತು ಇದಕ್ಕೆ ಮತ್ತು ಇ ವಿಗೆ ಶಿಫ್ಟ್ ಆಗಿ ಅಂತ ಹೇಳ್ತಾರೆ, ಪೆಟ್ರೋಲ್ ಪ್ರಾಬ್ಲಮ್ ಅಂತ. ಇ ವಿಲ್ ನೋಡಿದ್ರೆ ಬ್ಯಾಟ್ರಿ ಪ್ರಾಬ್ಲಮ್ಮು. ಅದಕ್ಕೆ ನೀವೇನು ಮಾಡಿ ಅಂದರೆ ಒಂದು ಸೈಕಲ್ ತಗೊಬಿಡಿ ಗೈಸ್. ಎಲ್ಲಕ್ಕಿಂತ ಬೆಸ್ಟ್ ಅಂದರೆ ಬೆಸ್ಟ್ ಗೈಸ್ ಸೈಕಲು. ಗೈಸ್ ನಾವು ಆಲ್ಮೋಸ್ಟ್ ರೀಚ್ ಏನೈತೆ ಗೇಟು, ಅಲ್ಲಿ ತನಕ ಬಂದಿದ್ದೀವಿ. ನಮ್ಮ ಊರಿಂದ ಕರೆಕ್ಟಾಗಿ ಬಂದು ಒಂದು 2 ಕಿಲೋಮೀಟ್ರ್ ಇರ್ಬೋದು. ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀವಿ. ನೋಡಿ ತೋರಿಸ್ತೀನಿ ನಮಗೆ ಗೈಸ್. ಅಲ್ಲಿ ನೋಡಿ, ಅಲ್ಲಿ ಪೆಟ್ರೋಲ್ ಬಂಕು ಮತ್ತು ಇಲ್ಲಿ ಹತ್ತಿರದಲ್ಲಿ ಕಾಣ್ತೈತಲ್ಲ ಗೈಸ್, ಅದೇ ಗೈಸ್ ಗೇಟು. ಇನ್ನೊಂದು 100 ಮೀಟ್ರ್ ಹೋದರೆ ಸಿಗ್ತದೆ. ಬಟ್ ನಾನು ಹೋಗಲ್ಲ, ಸುಮ್ಮನೆ ವೇಸ್ಟು. ರಿಟರ್ನ್ ಹೋಗ್ತೀನಿ ಗೈಸ್, ಗಾಡಿನ ರಿಟರ್ನ್ ಮಾಡ್ತಾಯಿದ್ದೀನಿ ಗೈಸ್. ಇನ್ನೂ ಹೋಗಲಿಲ್ಲ ಅಂದರೆ ಇನ್ನೊಂದು 100 ಮೀಟ್ರು ಹೋದ್ರೂ ವೇಸ್ಟು, ಸುಮ್ಮನೆ ಹೋಗಿದ್ದು ಬರ್ಬೋದಿತ್ತು. ಬಟ್ ನಾನು ಇಲ್ಲಿ ತನಕ ಬರೋದ ಅಂದ್ಕೊಂಡೇ ಬಂದಿದ್ದು. ಅದಕ್ಕೆ ಇಲ್ಲಿಗೆ ಬಂದು ಪುನಃ ಮನೆ ಕಡೆ ಓಡ್ತಾ ಇದ್ದೀನಿ ಗೈಸ್. ಫುಲ್ಲು ನಮ್ಮ ರೋಡ್ ಹೆಂಗೈತೆ ಅಂತ ಫುಲ್ ವೀಡಿಯೋ ಮಾಡಿರ್ತೀನಿ, ಹಂಗೆ ನೋಡಿ ಗೈಸ್. ಇಲ್ಲಿಂದ ನಮ್ಮ ಮನೆ
ನಮ್ಮ ಮನೆ ಎಲ್ಲಿ ಐತೆ ಅಲ್ಲಿ ತನಕನೂ ವಿಡಿಯೋ ರೆಕಾರ್ಡ್ ಆಗುತ್ತೆ, ಬಟ್ ಅಲ್ಲಿ ತನಕನೂ ಮಾಡಿರ್ತೀನಿ ಫಸ್ಟ್. ಆದರೆ ಇದನ್ನು ಸ್ಲೋ ಮೋಷನಲ್ಲಿರೋಲ್ಲ, ನಾರ್ಮಲ್ ವೀಡಿಯೋನ ಬಂದು 2x ಹಾಕಿಟ್ಟಿರ್ತೀನಿ, ಬಟ್ ರೆಕಾರ್ಡ್ ಆಗಲಿ ಗೈಸ್. ಎಲ್ಲಿ ತನಕ ನೋಡೋದ ಸ್ಪೀಡಾಗಿ ಒಯ್ದಾ ಇದ್ದೀನಿ ಗೈಸ್. ಫೋನ್ ಬೇರೆ ವಾಬಲ್ ಐತೈತೆ. ಇಲ್ಲ ಅಂದಿದ್ರೆ ನಾನು ಸ್ಲೋ ಆಗಿ ಹೋಗ್ಬೇಕಾಗತ್ತೆ. ಗೈಸ್ ನೋಡ್ಕೊಳ್ಳಿ, ನಾವು ಕೆರೆ ರೋಡ್ಗೆ ಬಂದು ಮತ್ತೆ ಬಂದ್ವು ಗೈಸ್. ನಾವು ಅವಾಗಲೇ ಹೇಳಿದೆ ನೋಡಿ, ಕೆರೆ ಐತೆ ರೋಡ್ ಐತೆ, ಒಂದು ಕೆರೆ ಐತೆ ರೋಡ್ ಐತೆ ಅಂತ. ಅದೇ ರೋಡ್ ಗೈಸ್ ಇದು. ಗೈಸ್ ಇದು ಮಾತ್ರ ಆಫ್ ರೋಡ್ ಥರ ಐತೆ. ಇದು ನೋಡಿದ್ರೆ ಇಲ್ಲಿರೋ ಹಳ್ಳ ಗುಂಡಿಗಳು ಇಲ್ಲಿ ಬರಾದ್ನೇ ಬಿಟ್ಬಿಡ್ತೀರ ನೋಡಿ, ಹೆಂಗೆ ತೋರಿಸ್ತೀನಿ. ಇದು ನೋಡಿ ಆಫ್ ರೋಡ್ಗೂ ಕಮ್ಮಿ ಇಲ್ಲ, ಆ ಥರ ಐತೆ. ಯಾರೂ ರೋಡ್ ಮಾಡಿಸಿಲ್ಲ ಗೈಸ್ ನಮ್ಮೂರಲ್ಲಿ. ರೌಂಡ್ ಹೋಗಿದ್ವಲ್ಲ ನೋಡಿ, ಆ ರೌಂಡ್ ಹೋಗಿದ್ದು ಬಂದು ಒಂದು ಹಾಫ್ ಆನ್ ಅವರ್ ಆಯಿತು. ಕತ್ಲೆ ಆಗೈತೆ ಸಖತ್ತು. ಸೈಕಲ್ ನೋಡಿದ್ರೆ ನೋಡಿ ಗೈಸ್, ಇಲ್ಲೇ ಐತೆ ಸೈಕಲ್, ಇಲ್ಲೇ ಐತೆ. ಬಟ್ ಈ ಮನೆ ಒಳಗಡೆ ನಾವು ಮಲಗೋದು ಗೈಸ್. ನಾನು ಸೈಕಲ್ನು ಕೂಡ ಒಳಗಡೆನೇ ನಾವು ಪಾರ್ಕ್ ನಿಲ್ಲಿಸೋದು, ಸ್ಕೂಟ್ರು ಬೈಕ್ ಏನಿದ್ರು ಅದ್ರ ಜೊತೆಗೇ ಪಕ್ಕದಲ್ಲೇ ನಿಲ್ಲಿಸ್ಕೊಳ್ತೀನಿ. ನಮ್ಮದು 24 hours ಚಾಲೆಂಜು ಕಂಪ್ಲೀಟ್ ಆಗುತ್ತೆ ಗೈಸ್ ಆ ಥರ ಮಾಡಿದ್ರೆ. ಬಟ್ ನಾವು ಬೇರೆ ಕಡೆ ನಿಲ್ಲಿಸ್ಬಿಟ್ಟು ಮಲಗ್ಬೋದು, ಬಟ್ ನಾವು ಸೈಕಲ್ನೇ ಒಳಗಡೆ ನಿಲ್ಲಿಸ್ತೀವಲ್ಲ. ಬಟ್ ನನ್ನ ಹತ್ರನೇ ಇರ್ತಲ್ಲ, ಅದಕ್ಕೆ ನಾವು ಯಾವುದೇ ವರಿ ಮಾಡ್ಕೊಳ್ಳೋಂಗಿಲ್ಲ ಗೈಸ್. ಸೈಕಲು ಮತ್ತು ಬೈಕ್ನ ನಾವು ಒಳಗಡೆನೇ ನಿಲ್ಲಿಸೋದು. ಆದ ಕಾರಣದಿಂದ ಇವತ್ತು ನನ್ನ ಪಕ್ಕದಲ್ಲೇ ಇದನ್ನು ನಿಲ್ಲಿಸ್ತೀನಿ ಗೈಸ್, ಸೈಕಲ್ನ. ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇಷ್ಟೊಂದು ಬೇಗ 24 hours ಮುಗಿದೋಗುತ್ತೆ ಅನ್ಕೊಂಡಿರ್ಲಿಲ್ಲ, ಬಟ್ ಈ 24 hours ಚಾಲೆಂಜು ಮುಗಿತಾ ಬಂತು ಗೈಸ್. ನೋಡಿ ಹಂಗೆ ನಾನು ಸೈಕಲ್ ತೋರಿಸ್ತೀನಿ ನೋಡಿ. ನಮ್ಮ ಸೈಕಲ್ ನೋಡಿ ಇಲ್ಲೇ ಐತೆ. ಬಟ್ ಈ 24 hours ಚಾಲೆಂಜ್ ನನಗಂತೂ ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು, ಮತ್ತೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಗೈಸ್. ಆದ್ರೆ ಈ ಚಾಲೆಂಜ್ ನಾನು ಸುಮ್ಮನೆ ಹಂಗೆ ಮರೆಯಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೋಸ್ಕರ ಏನಾದ್ರೂ ನನಗೆ ಜ್ಞಾಪನದಲ್ಲಿ ಇರ್ಲಿ ಅಂತ ಈ ರೈಡ್ ನ ಸೈಕಲ್ ಅಲ್ಲಿ ಒಂದ್ ರೈಡ್ ನ ಮಾಡ್ಬಿಟ್ಟು ಈ ಸೈಕಲ್ ಅಲ್ಲಿ ಈ 24 hours ನ ಲಾಸ್ಟ್ ಮಾಡ್ತಾ ಇದೀನಿ ಗೈಸ್. ಬನ್ನಿ ಒಂದ್ ರೈಡ್ ಹೋಗಿ ಈ 24 hours ಚಾಲೆಂಜ್ ನ ಮುಕ್ತಾಯ ಮಾಡೋದ ಗೈಸ್. ನೋಡಿ ನಾನು ಹೋಗ್ತಾ ಇದೀನಿ, ಚಾಲೆಂಜ್ ನ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅಲ್ಲಿಗೆ ಹೋಗ್ತಾ ಇದೀನಿ ಗೈಸ್. ನನ್ಗೇನ ಏನ್ ಗೊತ್ತಿಲ್ಲ, ಎಲ್ರು ಹಿಂಗೇನಾ ಬರೀ ನಾನ್ ಮಾತ್ರ ಹಿಂಗೇನ ಅಂತ ಗೊತ್ತಿಲ್ಲ. ಚಾಲೆಂಜ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡ್ತೀನಿ, ಬಟ್ ಚಾಲೆಂಜ್ ಸ್ಟಾರ್ಟ್ ಆದ್ಮೇಲೆ ಅದು ಕೊನೆಗೆ ಮುಗಿತಾ ಬಂದ್ಮೇಲೆ ನನಗೆ ತುಂಬಾನೇ ಫೀಲ್ ಆಗುತ್ತೆ ಗೈಸ್. ಇಷ್ಟೇನಾ ಮುಗ್ದೇ ಹೋಯ್ತಾ ವಿಡಿಯೋ ಆಯ್ತಾ 24 hours ಅನ್ನೋ ಫೀಲಿಂಗ್ ತುಂಬಾನೇ ಆಗುತ್ತೆ. ಏನ್ ಮಾಡಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗ್ಬೇಕು. ಇದು ಮುಗಿತಾ ಬಂದಿದಂಗೆನೆ ತುಂಬಾನೇ ಫೀಲ್ ಆಗುತ್ತೆ ಗೈಸ್. ಏನಕ್ಕೆ ಇಷ್ಟು ಬೇಗ ಮುಗ್ದೋಯ್ತು, ಇವತ್ತು ಮುಗ್ದೋಯ್ತಾ ಅನ್ಸುತ್ತೆ. ಏನು ಮಾಡಕ್ ಆಗಲ್ಲ ಗೈಸ್. ನಾವು ಇದನ್ನ ಮುಗಿಸಿದ್ರೇನೆ ನೆಕ್ಸ್ಟ್ ವಾರ ನಾವು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕು. ನಾನ್ ನೆಕ್ಸ್ಟ್ ವೀಕ್ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀನಿ ಗೈಸ್. ಒಂದ್ ವಾರ ಯಾವಾಗ ಬರುತ್ತೋ, ನನ್ ಕೆಲ್ಸಕ್ಕೆ ಹೋದ್ರು ಅಷ್ಟೇ, ಅಲ್ಲಿ ಯಾವಾಗ ಇನ್ನೊಂದ್ ವಾರ ಆಗುತ್ತೋ, ಭಾನುವಾರ ಬರುತ್ತೋ ಅಂತಾನೆ ಕಾಯ್ತಾ ಇರ್ತೀನಿ. ಬಟ್ ಸೈಕಲ್ ಹೊಡ್ಕೊಂಡು ನಾವ್ ಎಲ್ಲಿ ಸ್ಟಾರ್ಟ್ ಮಾಡಿದ್ವು ವಿಡಿಯೋನ ಅಲ್ಲಿಗೆ ಬಂದಿದ್ದೀನಿ.
ಏನೋ ಒಂಥರ ಫೀಲಿಂಗ್ ಗೈಸ್. ಈ ಕೆರೆಗೆ ಬಂದ್ರೆ ಏನೋ ಸೈಕಲ್ ಹೊಡಿತಾ ಇದ್ರೆ ಏನೋ ಒಂಥರ ಮಜಾ ಆಗುತ್ತೆ. ಬಟ್ ನಿಮ್ಗೆ ವಿಡಿಯೋ ಇಷ್ಟು ಬೇಗ ಮುಗ್ದೋಗುತ್ತಲ್ಲ, 24 ಅವರ್ಸ್ ಇಷ್ಟು ಬೇಗ ಮುಗ್ದೋಗುತ್ತಲ್ಲ ಅನ್ನೋದೇ ಬೇಜಾರು ಗೈಸ್. ಏನಕ್ಕೆ ಬೇಜಾರು ಅಂದ್ರೆ ನಾಳೆಯಿಂದ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು, ಅದು ತಲೆಗೆ ಬರ್ತಾ ಇರ್ತದೆ. ಮತ್ತೆ ಈ ಸೈಕಲ್ ಎಲ್ಲ ನೋಡ್ತಾ ಇದ್ರೆ, ಊರೆಲ್ಲ ನೋಡ್ತಾ ಇದ್ರೆ ಬಿಟ್ಟೋಗಕ್ ಮನ್ಸೇ ಇರಲ್ಲ. ಏನ್ ಮಾಡಕ್ಕಾಗಲ್ಲ, ನೆಕ್ಸ್ಟ್ ವೀಕ್ ತನ ಮತ್ತೆ ಕಾಯ್ಬೇಕು ಗೈಸ್. ನೀವು ಬರೀ ಒಂದ್ ವಿಡಿಯೋ ಏನ್ ಸೈಕಲ್ ಅಲ್ಲಿ 24 ಅವರ್ಸ್ ಇದ್ದೆ ಅದಕ್ಕೆ ಫೀಲಿಂಗ್ ಅಂತ ಹೇಳ್ತೀರಾ ನೀವು. ಬಟ್ ಅದನ್ನ ನಾನು ಹೇಳಕ್ಕಾಗಲ್ಲ ಗೈಸ್, ಆ ಫೀಲಿಂಗ್ ನ. ಗೈಸ್ ಇಲ್ಲಿಗೆ ಇವತ್ತಿನ ಸೈಕಲ್ 24 ಅವರ್ಸ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಗೈಸ್. ಈ ಚಾಲೆಂಜಿಂಗ್ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ನ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ನ ಮಾಡಿ ಗೈಸ್. ಚೆನ್ನಾಗಿದ್ರು ಹೇಳಿ, ಚೆನ್ನಾಗಿಲ್ಲ ಅಂದ್ರೂ ಹೇಳಿ, ನನಗೇನು ಬೇಜಾರಿಲ್ಲ ಗೈಸ್. ಗೈಸ್ ಮತ್ತೆ ನಿಮ್ಗೆ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಗೈಸ್. ಟಾಟಾ, ಬೈ ಬೈ, ಲವ್ ಯು ಗೈಸ್. ಮತ್ತೆ ಸಿಗದ ನೆಕ್ಸ್ಟ್ ವೀಕ್.